ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಯುಸಿಸಿ ಬಿಲ್ ಮಂಡನೆ ಆಗಿದೆ. ಏಕರೂಪ ನಾಗರಿಕ ಸಂಹಿತೆ ಬಿಲ್ ಅನ್ನು ಸಿಎಂ ಮಂಡಿಸಿದ್ದಾರೆ. ರಾಜ್ಯ ಅಂದ್ರೆ ಅದು ಉತ್ತರಾಖಂಡ್. ಇವತ್ತು ಬಿಲ್ ಅನ್ನ ಮಂಡಿಸಿದ್ದಾರೆ. ಬಿಲ್ ಮಂಡನೆ ವೇಳೆ ಜೈ ಶ್ರೀರಾಮ್ ವಂದೇ ಮಾತರಂ ಘೋಷಣೆ ಕೂಡ ಕೂಗಿದ್ದಾರೆ. ಇದೇ ವೇಳೆ ಅಧಿವೇಶನದಲ್ಲಿ ಕೈ ನಾಯಕರಿಂದ ಧರಣಿ ಕೂಡ ನಡೆಸಿದ್ದಾರೆ. ಗದ್ದಲ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಯುಸಿಸಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಇರೋ ನಮ್ಮ ಪ್ರತಿನಿಧಿ ವಿಕ್ರಮ್. ಈಗ ಯುಸಿಸಿ ಬಿಲ್ ಏನ್ ಮಂಡನೆ ಮಾಡಿದ್ದಾರೆ, ಆ ಬಿಲ್ ನಲ್ಲಿ ಏನಿದೆ? ದಿವ್ಯಾ, ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ, ದೇಶದ ಮೊದಲನೇ ರಾಜ್ಯ ಉತ್ತರಾಖಂಡ್ನಲ್ಲಿ ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಲ್ ಅನ್ನ ಈಗಾಗಲೇ ಚರ್ಚೆಗೆ ಒಳಪಡಿಸಿ ಅದನ್ನ ಮಂಡನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಇವತ್ತು ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಆ ಒಂದು ಕೆಲಸವನ್ನ ಇವತ್ತು ಮಾಡಿರ್ತಕ್ಕಂಥದ್ದು. ಕಲಾಪದ ವೇಳೆ ಈಗಾಗಲೇ ಆ ಒಂದು ಗದ್ದಲದ ದೃಶ್ಯಾವಳಿಗಳನ್ನು ಕೂಡ ನೋಡಿದ್ರಿ. ಹಾಗೇನೆ ಬಿಲ್ ಮಂಡನೆ ಆಗುವಂತ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಘೋಷಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಇದೆ. ಸೊ ಇದಕ್ಕೆ ಪ್ರಮುಖವಾಗಿ ಇರ್ತಕ್ಕಂಥ ಒಂದಿಷ್ಟು ಅಂಶಗಳು ಅಂತಂದ್ರೆ ಹಲಾಲ್ ಇದ್ದತ್, ತ್ರಿವಳಿ ತಲಾಕ್ ಮತ್ತೆ ಬಹುಪತ್ನಿತ್ವ, ಶಿಕ್ಷಾರ್ಹ ಅಪರಾಧ ಸೇರಿದಂತೆ ಎಲ್ಲಾ ಧರ್ಮದವರಿಗೂ ಕೂಡ ಸಮಾನವಾಗಿ ಆಗುವಂತಹ ಒಂದು ನ್ಯಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಮಂಡನೆ ಮಾಡಲಾಗಿದೆ ಅಂತ ಈಗಾಗಲೇ ಉತ್ತರಾಖಂಡ ಸರ್ಕಾರ ಸ್ಪಷ್ಟನೆಯನ್ನು ನೀಡಿದ್ದು. ಇದಕ್ಕೆ ಬೇಕಾದಂತೆ ಸುಮಾರು 2.5 ಲಕ್ಷ ಜನರ ಹತ್ರ ಲಿಖಿತವಾಗಿ ಅವರ ಅಭಿಪ್ರಾಯವನ್ನು ಕೂಡ ಕಲೆ ಹಾಕಲಾಗಿದೆ. 60 ಸಭೆಗಳನ್ನು ಕೂಡ ನಡೆಸಲಾಗಿದೆ. ಹೆಚ್ಚು 60,000ಕ್ಕೂ ಹೆಚ್ಚು ಒಪಿನಿಯನ್ಗಳು ಕೂಡ ಬಂದಿರತಕ್ಕಂಥದ್ದು. ಈ ಎಲ್ಲ ಒಪಿನಿಯನ್ ಆಧಾರದ ಮೇಲೆನೆ ಇವತ್ತು ಈ ಒಂದು ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಇದ್ರ ಬಗ್ಗೆ ಚರ್ಚೆ ಆಗಬೇಕಿತ್ತು, ಆದರೆ ಚರ್ಚೆ ಆಗೋದಕ್ಕೆ ಕಾಂಗ್ರೆಸ್ ಅವಕಾಶ ನೀಡದ ಹಿನ್ನೆಲೆ 2 ಗಂಟೆಗೆ ಈ ಒಂದು ಕಲಾಪ ಕೂಡ ಮುಂದೂಡಿಕೆ ಆಗಿರತಕ್ಕಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.